ಆ ಕುಂಭದಲ್ಲಿ ಪುಣ್ಯ ಸ್ನಾನಕ್ಕಾಗಿ ಆಗಮಿಸಿದ್ದಾರೆ. ಸಂಪೂರ್ಣ ಸಂಪುಟ ಪುಣ್ಯ ಸ್ನಾನಕ್ಕೆ ಸಾಕ್ಷಿಯಾಗಲಿಕ್ಕಿದೆ. ಸಹೋದ್ಯೋಗಿಗಳ ಜೊತೆಗೆ ಈ ಪವಿತ್ರ ಸ್ನಾನಕ್ಕಾಗಿ ಈಗಾಗಲೇ ಎಲ್ಲ ಸಹೋದ್ಯೋಗಿಗಳು ಆಗಮಿಸಿದ್ದಾರೆ. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ತ್ರಿವೇಣಿ ಸಂಗಮದಲ್ಲಿ ಸಚಿವರು ಈಗಾಗಲೇ ಮಿಂದೆದ್ದಿದ್ದಾರೆ. ವಿಶೇಷ ಬೋಟಲ್ಲಿ ತೆರಳಿ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿರೋದು. ಇಡೀ ಸಚಿವ ಸಂಪುಟ, ಇಡೀ ಉತ್ತರ ಪ್ರದೇಶ ಸರ್ಕಾರ ಈಗ ತ್ರಿವೇಣಿ ಸಂಗಮದಲ್ಲಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪುಣ್ಯ ಸ್ನಾನ, ಬಹಳ ಪವಿತ್ರವಾದಂತಹ ಸ್ನಾನ. ತ್ರಿವೇಣಿ ಸಂಗಮದಲ್ಲಿ 144 ವರ್ಷಗಳಿಗೊಮ್ಮೆ ಆಗಮಿಸುವಂತಹ ಈ ಮಹಾಪೂರ್ಣ ಕುಂಭದಲ್ಲಿ ವಿಶೇಷ ಸ್ನಾನಕ್ಕೆ ಇಡೀ ಉತ್ತರ ಪ್ರದೇಶ ಸರ್ಕಾರ ಸಾಕ್ಷಿಯಾಗಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಎಲ್ಲ ಸಂಪುಟ ಸಹೋದ್ಯೋಗಿಗಳು ಕೂಡ ಇದ್ದಾರೆ. ಗಂಗಾ, ಯಮುನಾ, ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಪವಿತ್ರ ಸ್ನಾನ ಮುಗಿಸಿ ಅಲ್ಲಿಯೇ ಸಚಿವ ಸಂಪುಟ ಸಭೆಯನ್ನು ಕೂಡ ಯೋಗಿ ಆದಿತ್ಯನಾಥ್ ಸರ್ಕಾರ ನಡೆಸಲಿಕ್ಕಿದೆ. ಈ ಸಂದರ್ಭದಲ್ಲಿ ಹಲವು ಮಹತ್ತರ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂತಹದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ಆಗ್ತಾ ಇದೆ. ಉತ್ತರ ಪ್ರದೇಶ ರಾಜ್ಯದ ಅಭಿವೃದ್ಧಿ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳಿಗೆ ಈ ಸಚಿವ ಸಂಪುಟ ಸಭೆ ಸಾಕ್ಷಿ ಆಗಲಿಕ್ಕಿದೆ ಅನ್ನುವಂಥದ್ದು ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳು ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನದಲ್ಲಿ ಸಾಕ್ಷಿ ಆಗಿದ್ದಾರೆ. ಈಗಾಗಲೇ ಈ ಕುಂಭಮೇಳಕ್ಕೆ ಕೋಟಿ ಕೋಟಿ ಜನ ಭಕ್ತರು ಬರ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಕಿಂಚಿತ್ತೂ ಅವ್ಯವಸ್ಥೆ ಆಗಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಅವರಿಗೆ ಏನೆಲ್ಲ ವ್ಯವಸ್ಥೆ ಆಗಬೇಕು ಆ ಎಲ್ಲ ವ್ಯವಸ್ಥೆಗಳು ಉತ್ತರ ಪ್ರದೇಶ ಸರ್ಕಾರದಿಂದ ಆಗಿದೆ. ಸೊ ವಿಶೇಷವಾಗಿ ಇವತ್ತು ಮುಖ್ಯಮಂತ್ರಿಗಳೇ ಆಗಮಿಸಿದ್ದಾರೆ ಪವಿತ್ರ ಸ್ನಾನಕ್ಕಾಗಿ. ಸೊ ಮುಖ್ಯಮಂತ್ರಿಗಳ ಜೊತೆಗೆ ಹಲವು ಸಚಿವರು ಕೂಡ ಸಾಥ್ ನೀಡಿರೋದು ಮತ್ತೊಂದು ವಿಶೇಷ. ಇಡೀ ಉತ್ತರ ಪ್ರದೇಶ ಸರ್ಕಾರ ಈಗ ತ್ರಿವೇಣಿ ಸಂಗಮದಲ್ಲಿದೆ. ಇದಾದ ನಂತರ ಕೂಡಲೇ ಸಚಿವ ಸಂಪುಟ ಸಭೆ ಕೂಡ ನಡೆಯಲಿಕ್ಕಿದೆ. ಆ ಕುಂಭದಲ್ಲಿ ಪುಣ್ಯ ಸ್ನಾನಕ್ಕಾಗಿ ಆಗಮಿಸಿದ್ದಾರೆ. ಸಂಪೂರ್ಣ ಸಂಪುಟ ಪುಣ್ಯ ಸ್ನಾನಕ್ಕೆ ಸಾಕ್ಷಿಯಾಗಲಿಕ್ಕಿದೆ. ಸಹೋದ್ಯೋಗಿಗಳ ಜೊತೆಗೆ ಈ ಪವಿತ್ರ ಸ್ನಾನಕ್ಕಾಗಿ ಈಗಾಗಲೇ ಎಲ್ಲ ಸಹೋದ್ಯೋಗಿಗಳು ಆಗಮಿಸಿದ್ದಾರೆ. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ತ್ರಿವೇಣಿ ಸಂಗಮದಲ್ಲಿ ಸಚಿವರು ಈಗಾಗಲೇ ಮಿಂದೆದ್ದಿದ್ದಾರೆ. ವಿಶೇಷ ಬೋಟಲ್ಲಿ ತೆರಳಿ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿರೋದು. ಇಡೀ ಸಚಿವ ಸಂಪುಟ, ಇಡೀ ಉತ್ತರ ಪ್ರದೇಶ ಸರ್ಕಾರ ಈಗ ತ್ರಿವೇಣಿ ಸಂಗಮದಲ್ಲಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪುಣ್ಯ ಸ್ನಾನ, ಬಹಳ ಪವಿತ್ರವಾದಂತಹ ಸ್ನಾನ. ತ್ರಿವೇಣಿ ಸಂಗಮದಲ್ಲಿ 144 ವರ್ಷಗಳಿಗೊಮ್ಮೆ ಆಗಮಿಸುವಂತಹ ಈ ಮಹಾಪೂರ್ಣ ಕುಂಭದಲ್ಲಿ ವಿಶೇಷ ಸ್ನಾನಕ್ಕೆ ಇಡೀ ಉತ್ತರ ಪ್ರದೇಶ ಸರ್ಕಾರ ಸಾಕ್ಷಿಯಾಗಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಎಲ್ಲ ಸಂಪುಟ ಸಹೋದ್ಯೋಗಿಗಳು ಕೂಡ ಇದ್ದಾರೆ. ಗಂಗಾ, ಯಮುನಾ, ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಪವಿತ್ರ ಸ್ನಾನ ಮುಗಿಸಿ ಅಲ್ಲಿಯೇ ಸಚಿವ ಸಂಪುಟ ಸಭೆಯನ್ನು ಕೂಡ ಯೋಗಿ ಆದಿತ್ಯನಾಥ್ ಸರ್ಕಾರ ನಡೆಸಲಿಕ್ಕಿದೆ. ಈ ಸಂದರ್ಭದಲ್ಲಿ ಹಲವು ಮಹತ್ತರ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂತಹದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ಆಗ್ತಾ ಇದೆ. ಉತ್ತರ ಪ್ರದೇಶ ರಾಜ್ಯದ ಅಭಿವೃದ್ಧಿ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳಿಗೆ ಈ ಸಚಿವ ಸಂಪುಟ ಸಭೆ ಸಾಕ್ಷಿ ಆಗಲಿಕ್ಕಿದೆ ಅನ್ನುವಂಥದ್ದು ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳು ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನದಲ್ಲಿ ಸಾಕ್ಷಿ ಆಗಿದ್ದಾರೆ. ಈಗಾಗಲೇ ಈ ಕುಂಭಮೇಳಕ್ಕೆ ಕೋಟಿ ಕೋಟಿ ಜನ ಭಕ್ತರು ಬರ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಕಿಂಚಿತ್ತೂ ಅವ್ಯವಸ್ಥೆ ಆಗಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಅವರಿಗೆ ಏನೆಲ್ಲ ವ್ಯವಸ್ಥೆ ಆಗಬೇಕು ಆ ಎಲ್ಲ ವ್ಯವಸ್ಥೆಗಳು ಉತ್ತರ ಪ್ರದೇಶ ಸರ್ಕಾರದಿಂದ ಆಗಿದೆ. ಸೊ ವಿಶೇಷವಾಗಿ ಇವತ್ತು ಮುಖ್ಯಮಂತ್ರಿಗಳೇ ಆಗಮಿಸಿದ್ದಾರೆ ಪವಿತ್ರ ಸ್ನಾನಕ್ಕಾಗಿ. ಸೊ ಮುಖ್ಯಮಂತ್ರಿಗಳ ಜೊತೆಗೆ ಹಲವು ಸಚಿವರು ಕೂಡ ಸಾಥ್ ನೀಡಿರೋದು ಮತ್ತೊಂದು ವಿಶೇಷ. ಇಡೀ ಉತ್ತರ ಪ್ರದೇಶ ಸರ್ಕಾರ ಈಗ ತ್ರಿವೇಣಿ ಸಂಗಮದಲ್ಲಿದೆ. ಇದಾದ ನಂತರ ಕೂಡಲೇ ಸಚಿವ ಸಂಪುಟ ಸಭೆ ಕೂಡ ನಡೆಯಲಿಕ್ಕಿದೆ. ಆ ಕುಂಭದಲ್ಲಿ ಪುಣ್ಯ ಸ್ನಾನಕ್ಕಾಗಿ ಆಗಮಿಸಿದ್ದಾರೆ. ಸಂಪೂರ್ಣ ಸಂಪುಟ ಪುಣ್ಯ ಸ್ನಾನಕ್ಕೆ ಸಾಕ್ಷಿಯಾಗಲಿಕ್ಕಿದೆ. ಸಹೋದ್ಯೋಗಿಗಳ ಜೊತೆಗೆ
ಈ ಪವಿತ್ರ ಸ್ನಾನಕ್ಕಾಗಿ ಈಗಾಗಲೇ ಎಲ್ಲ ಸಹೋದ್ಯೋಗಿಗಳು ಆಗಮಿಸಿದ್ದಾರೆ. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ತ್ರಿವೇಣಿ ಸಂಗಮದಲ್ಲಿ ಸಚಿವರು ಈಗಾಗಲೇ ಮಿಂದೆದ್ದಿದ್ದಾರೆ. ವಿಶೇಷ ಬೋಟಲ್ಲಿ ತೆರಳಿ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿರೋದು. ಇಡೀ ಸಚಿವ ಸಂಪುಟ, ಇಡೀ ಉತ್ತರ ಪ್ರದೇಶ ಸರ್ಕಾರ ಈಗ ತ್ರಿವೇಣಿ ಸಂಗಮದಲ್ಲಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪುಣ್ಯ ಸ್ನಾನ, ಬಹಳ ಪವಿತ್ರವಾದಂತಹ ಸ್ನಾನ. ತ್ರಿವೇಣಿ ಸಂಗಮದಲ್ಲಿ 144 ವರ್ಷಗಳಿಗೊಮ್ಮೆ ಆಗಮಿಸುವಂತಹ ಈ ಪೂರ್ಣ ಮಹಾಪೂರ್ಣ ಕುಂಭದಲ್ಲಿ ವಿಶೇಷ ಸ್ನಾನಕ್ಕೆ ಇಡೀ ಉತ್ತರ ಪ್ರದೇಶ ಸರ್ಕಾರ ಸಾಕ್ಷಿಯಾಗಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಎಲ್ಲ ಸಂಪುಟ ಸಹೋದ್ಯೋಗಿಗಳು ಕೂಡ ಇದ್ದಾರೆ. ಗಂಗಾ, ಯಮುನಾ, ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಪವಿತ್ರ ಸ್ನಾನ ಮುಗಿಸಿ ಅಲ್ಲಿಯೇ ಸಚಿವ ಸಂಪುಟ ಸಭೆಯನ್ನು ಕೂಡ ಯೋಗಿ ಆದಿತ್ಯನಾಥ್ ಸರ್ಕಾರ ನಡೆಸಲಿಕ್ಕಿದೆ. ಈ ಸಂದರ್ಭದಲ್ಲಿ ಹಲವು ಮಹತ್ತರ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂತಹದ್ದರ ಬಗ್ಗೆ ಈಗಾಗಲೇ ಚರ್ಚೆಗಳು ಆಗ್ತಾ ಇದೆ. ಉತ್ತರ ಪ್ರದೇಶ ರಾಜ್ಯದ ಅಭಿವೃದ್ಧಿ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳಿಗೆ ಈ ಸಚಿವ ಸಂಪುಟ ಸಭೆ ಸಾಕ್ಷಿ ಆಗಲಿಕ್ಕಿದೆ ಅನ್ನುವಂಥದ್ದು ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳು ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನದಲ್ಲಿ ಸಾಕ್ಷಿ ಆಗಿದ್ದಾರೆ. ಈಗಾಗಲೇ ಈ ಕುಂಭಮೇಳಕ್ಕೆ ಕೋಟಿ ಕೋಟಿ ಜನ ಭಕ್ತರು ಬರ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಕಿಂಚಿತ್ತೂ ಅವ್ಯವಸ್ಥೆ ಆಗಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಅವರಿಗೆ ಏನೆಲ್ಲ ವ್ಯವಸ್ಥೆ ಆಗಬೇಕು ಆ ಎಲ್ಲ ವ್ಯವಸ್ಥೆಗಳು ಉತ್ತರ ಪ್ರದೇಶ ಸರ್ಕಾರದಿಂದ ಆಗಿದೆ. ಸೊ ವಿಶೇಷವಾಗಿ ಇವತ್ತು ಮುಖ್ಯಮಂತ್ರಿಗಳೇ ಆಗಮಿಸಿದ್ದಾರೆ ಪವಿತ್ರ ಸ್ನಾನಕ್ಕಾಗಿ. ಸೊ ಮುಖ್ಯಮಂತ್ರಿಗಳ ಜೊತೆಗೆ ಹಲವು ಸಚಿವರು ಕೂಡ ಸಾಥ್ ನೀಡಿರೋದು ಮತ್ತೊಂದು ವಿಶೇಷ. ಇಡೀ ಉತ್ತರ ಪ್ರದೇಶ ಸರ್ಕಾರ ಈಗ ತ್ರಿವೇಣಿ ಸಂಗಮದಲ್ಲಿದೆ. ಇದಾದ ನಂತರ ಕೂಡಲೇ ಸಚಿವ ಸಂಪುಟ ಸಭೆ ಕೂಡ ನಡೆಯಲಿಕ್ಕಿದೆ. ಆ ಕುಂಭದಲ್ಲಿ ಪುಣ್ಯ ಸ್ನಾನಕ್ಕಾಗಿ ಆಗಮಿಸಿದ್ದಾರೆ. ಸಂಪೂರ್ಣ ಸಂಪುಟ ಪುಣ್ಯ ಸ್ನಾನಕ್ಕೆ ಸಾಕ್ಷಿ ಆಗಲಿಕ್ಕಿದೆ. ಸಹೋದ್ಯೋಗಿಗಳ ಜೊತೆಗೆ ಈ ಪವಿತ್ರ ಸ್ನಾನಕ್ಕಾಗಿ ಈಗಾಗಲೇ ಎಲ್ಲ ಸಹೋದ್ಯೋಗಿಗಳು ಆಗಮಿಸಿದ್ದಾರೆ. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ತ್ರಿವೇಣಿ ಸಂಗಮದಲ್ಲಿ ಸಚಿವರು ಈಗಾಗಲೇ ಮಿಂದೆದ್ದಿದ್ದಾರೆ. ವಿಶೇಷ ಬೋಟಲ್ಲಿ ತೆರಳಿ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿರೋದು. ಇಡೀ ಸಚಿವ ಸಂಪುಟ, ಇಡೀ ಉತ್ತರ ಪ್ರದೇಶ ಸರ್ಕಾರ ಈಗ ತ್ರಿವೇಣಿ ಸಂಗಮದಲ್ಲಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪುಣ್ಯ ಸ್ನಾನ, ಬಹಳ ಪವಿತ್ರವಾದಂತಹ ಸ್ನಾನ. ತ್ರಿವೇಣಿ ಸಂಗಮದಲ್ಲಿ 144 ವರ್ಷಗಳಿಗೊಮ್ಮೆ ಆಗಮಿಸುವಂತಹ ಈ ಪೂರ್ಣ ಮಹಾಪೂರ್ಣ ಕುಂಭದಲ್ಲಿ ವಿಶೇಷ ಸ್ನಾನಕ್ಕೆ ಇಡೀ ಉತ್ತರ ಪ್ರದೇಶ ಸರ್ಕಾರ ಸಾಕ್ಷಿಯಾಗಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಎಲ್ಲ ಸಂಪುಟ ಸಹೋದ್ಯೋಗಿಗಳು ಕೂಡ ಇದ್ದಾರೆ. ಗಂಗಾ, ಯಮುನಾ, ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಪವಿತ್ರ ಸ್ನಾನ ಮುಗಿಸಿ ಅಲ್ಲಿಯೇ ಸಚಿವ ಸಂಪುಟ ಸಭೆಯನ್ನು ಕೂಡ ಯೋಗಿ ಆದಿತ್ಯನಾಥ್ ಸರ್ಕಾರ ನಡೆಸಲಿಕ್ಕಿದೆ. ಈ ಸಂದರ್ಭದಲ್ಲಿ ಹಲವು ಮಹತ್ತರ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂತಹದ್ದರ ಬಗ್ಗೆ ಈಗಾಗಲೇ ಚರ್ಚೆಗಳು ಆಗ್ತಾ ಇದೆ. ಉತ್ತರ ಪ್ರದೇಶ ರಾಜ್ಯದ ಅಭಿವೃದ್ಧಿ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳಿಗೆ ಈ ಸಚಿವ ಸಂಪುಟ ಸಭೆ ಸಾಕ್ಷಿ ಆಗಲಿಕ್ಕಿದೆ ಅನ್ನುವಂಥದ್ದು ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳು ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನದಲ್ಲಿ ಸಾಕ್ಷಿ ಆಗಿದ್ದಾರೆ. ಈಗಾಗಲೇ ಈ ಕುಂಭಮೇಳಕ್ಕೆ ಕೋಟಿ ಕೋಟಿ ಜನ ಭಕ್ತರು ಬರ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಕಿಂಚಿತ್ತೂ ಅವ್ಯವಸ್ಥೆ ಆಗಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಅವರಿಗೆ ಏನೆಲ್ಲ ವ್ಯವಸ್ಥೆ ಆಗಬೇಕು ಆ ಎಲ್ಲ ವ್ಯವಸ್ಥೆಗಳು ಉತ್ತರ ಪ್ರದೇಶ ಸರ್ಕಾರದಿಂದ ಆಗಿದೆ. ಸೊ ವಿಶೇಷವಾಗಿ ಇವತ್ತು ಮುಖ್ಯಮಂತ್ರಿಗಳೇ ಆಗಮಿಸಿದ್ದಾರೆ ಪವಿತ್ರ ಸ್ನಾನಕ್ಕಾಗಿ. ಸೊ ಮುಖ್ಯಮಂತ್ರಿಗಳ ಜೊತೆಗೆ ಹಲವು ಸಚಿವರು ಕೂಡ ಸಾಥ್ ನೀಡಿರೋದು ಮತ್ತೊಂದು ವಿಶೇಷ. ಇಡೀ ಉತ್ತರ ಪ್ರದೇಶ ಸರ್ಕಾರ ಈಗ ತ್ರಿವೇಣಿ ಸಂಗಮದಲ್ಲಿದೆ. ಇದಾದ ನಂತರ ಕೂಡಲೇ ಸಚಿವ ಸಂಪುಟ ಸಭೆ ಕೂಡ ನಡೆಯಲಿಕ್ಕಿದೆ.